ಬಿಜಾಪುರದಲ್ಲಿ ನಮ್ಮ ರೈತರ ಕೃಷಿ ಜಮೀನನ್ನು ಒಬ್ಬರು ರಾತ್ರೋರಾತ್ರಿ ನೋಟಿಸ್ ಕೊಟ್ಟು ಕಬಳಿಸಲಿಕ್ಕೆ ಬಂದಾಗ ಅದರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನೇ ಕೈಗೆತ್ತಿಕೊಂಡು ಕೇಂದ್ರದಲ್ಲಿರುವ ನಮ್ಮ ಸಚಿವೆಯಾಗಿರುವಂತಹ ಶೋಭಾ ಕರಂದ್ಲಾಜೆಯವರನ್ನು ಸ್ಥಳಕ್ಕೆ ಕರೆಸಿ ಅದಾದ ನಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಆಗಿರುವಂತಹ ಚೇರ್ಮನ್ನನ್ನು ಕೂಡ ಇಲ್ಲಿ ಕರೆಸಿ ಜಗಂಬಿಕಾ ಪಾಲ್ ಅವ್ರನ್ನ ಕರೆಸಿ ಅವರಿಗೂ ಅಹವಾಲನ್ನು ಕೊಟ್ಟು ಈಗ ಮತ್ತೆ ಅವರಿಗೆ ಕಮಿಟಿ ಎದುರುಗಡೆ ಸಾಕ್ಷ್ಯ ಹೇಳಲಿಕ್ಕೂ ಕೂಡ ಇವಾಗ ಅವಕಾಶನ ಮಾಡ್ತಾ ಇದ್ದಾರೆ. ಈಗ ಎಲ್ಲರ ನೇತೃತ್ವದಲ್ಲಿ ಈ ಸಮಸ್ಯೆಯನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ. ಇದರಲ್ಲಿ ಇದೇನಿದೆ, ಇದು BJP ಕಾರ್ಯಕ್ರಮ. ಯಾರೇ ಹೋಗಿ BJP ಒಬ್ಬ ಕಾರ್ಯಕರ್ತರಿಂದ ಲೀಡ್ವರೆಗೂ ಯಾರೇ ವಕ್ಫ್ ವಿರುದ್ಧ ಹೋರಾಟ ಮಾಡಿದ್ರು ಕೂಡ ಅದು BJPಯ ಕಾರ್ಯಕ್ರಮದ ಒಂದು ಭಾಗವಾಗಿದೆ. ಮತ್ತೆ ರೇಣುಕಾಚಾರ್ಯ ಅವರು ಹೇಳ್ತಾರೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥದ್ದು ಇವತ್ತು ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು. ಈಗ ಅಪ್ರಸ್ತುತ ವ್ಯಕ್ತಿಗಳ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ಇದು ಬಂದಿರೋದು ನಮ್ಮ ರೈತರು ಭೂಮಿ ಕಳ್ಕೊಳ್ತಾ ಇರೋದು, ನಮ್ಮ ಹಿಂದೂಗಳು ಕಳ್ಕೊಳ್ತಾ ಇರೋದು. ಇವತ್ತು ನಮ್ಮ ಕರ್ನಾಟಕದಲ್ಲಿರುವಂಥ